ಯಾಕಮ್ಮ ಲೇಟು? ಡ್ಯಾಡಿ ಅದು ಕಂಬೈನ್ ಸ್ಟಡಿ ಮಾಡ್ತಾ ಇದ್ದೆ, ಅದಕ್ಕೆ ಲೇಟ್ ಆಯ್ತು. ನೀನ್ ಯಾಕೆ ಟೆನ್ಷನ್ ತಗೋತ್ಯಾ? ನಾನೇನ್ ಚಿಕ್ಕ ಹುಡ್ಗಿನಾ? ನೀನ್ ದೊಡ್ಡವಳಾಗಿದ್ಯಾ ಅಂತಾನೆ ಟೆನ್ಷನ್. ನಿಂಗ್ ಯಾಕೆ ಮಗಳು ಹುಟ್ಟಿದಾಳೆ ಅಂತ ಫೀಲ್ ಮಾಡ್ಕೋತ್ಯಾ? ನೀನ್ ಹೊಟ್ಟೆಲ್ ಒಬ್ಬ ವಜ್ರಮುನಿ ಹುಟ್ಟಿದಾನೆ ಅನ್ಕೋ. ಒಬ್ಳೆ ಮಗಳು ಅಂತ ತಲೆ ಮೇಲೆ ಕೂರ್ಸ್ಕೊಂಡ್ರಲ್ಲ, ಈಗ ಅನ್ಭವಿಸಿ. ನಾನೇನ್ ಹೇಳಿದ್ನಾ ಇನ್ನೊಂದ್ ಮಗು ಮಾಡ್ಕೋಬೇಡ ಅಂತ? ಮಾಡ್ಕೋಬೇಕಾಗಿತ್ತು. ಮ್ಯಾಚ್ ಮುಗಿದ ಮೇಲೆ ಬ್ಯಾಟಿಂಗ್ ಆಡಿ ಏನಮ್ಮ ಪ್ರಯೋಜನ? ಬ್ಯಾಟಿಂಗ್ ಮಾಡ್ತೀರಾ ರೀ, ಆದ್ರೆ ಬೌಲಿಂಗ್ ಮಾಡೋದಕ್ಕೆ ಯಾರಾದ್ರೂ ಬೇಕಲ್ಲ. ಅಮ್ಮ, ನಾನ್ ಹಾಕಿರೋ ಫೋಟೋ ಯಾರಮ್ಮ ತೆಗ್ದಿರೋದು? ಅಲ್ಲಮ್ಮ ಕೀರ್ತಿ, ಹೆಣ್ಮಕ್ಳು ಸುದೀಪ್, ಶಾರುಖ್ ಖಾನು, ಟಾಮ್ ಕ್ರೂಸ್ನ ಇಷ್ಟಪಡ್ತಾರೆ. ನೀನು ಏನಮ್ಮ ನೀನು ಈ ಹಳೆ ವಿಲನ್ಗಳು ಫೋಟೋನೆಲ್ಲ ಹಾಕೊಂಡು ನಾಳೆ ದಿವಸ ನೀನು ಮದುವೆ ಆಗೋ ಹುಡುಗ ಏನಾದರೂ ಬಂದು ನೋಡಿದ್ರೆ ಅವ್ನು ಏನು ಅನ್ಕೋತಾನೆ? ಅದೇನೋಪ್ಪ, ನಂಗೆ ಚಿಕ್ಕ ವಯಸ್ಸಿಂದನೂ ವಿಲನ್ ಅಂದ್ರೇನೆ ಇಷ್ಟ. ನಾನು ಮದುವೆ ಆಗೋ ಹುಡುಗನಲ್ಲೂ ಒಂದು ವಿಲನ್ ಕ್ಯಾರೆಕ್ಟರ್ ಇದ್ರೇನೆ ನಾನು ಮದುವೆ ಆಗೋದು. ಮನೆಗೆ ಇನ್ನೊಬ್ಬ ವಿಲನ್ ಬರ್ತಾನೆ. ಸರ್, ನಿಮ್ಮ ಹತ್ರ 3 ಸರಿ ಕಂಪ್ಲೇಂಟ್ ಮಾಡಿದ್ದೀನಿ ಸರ್, ನೀವೇನು ಆಕ್ಷನ್ ತಗೊಂಡಿಲ್ಲ. ಅವನಂತೂ ಇಡೀ ಕಾಲೇಜ್ನ ಸರ್ಕಸ್ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ನಮ್ಮ ಸ್ಟಾಫ್ನ ಪ್ರಾಣಿಗಳ ಥರ ಟ್ರೀಟ್ ಮಾಡ್ತಾನೆ ಸರ್. ನೀವು ಎವಿಡೆನ್ಸ್ ಇಲ್ಲ ಅಂತ ಅನ್ಕೋಬೇಡಿ ಸರ್. ನಿಮ್ಮನ್ನು ಅವನು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಕ್ಲಾಸ್ ಅಲ್ಲಿ ಪಾಠ ಮಾಡುವಾಗ ಹಿಂದೆಯಿಂದ ಕಾಮೆಂಟ್ಸ್ ಪಾಸ್ ಮಾಡ್ತಾನೆ. ತುಂಬಾ ಹಿಂಸೆ ಆಗುತ್ತೆ ಸರ್. ಅವನೊಬ್ನಿಂದ ಇಡೀ ಕಾಲೇಜೇ ಹಾಳಾಗ್ತಿದೆ ಸರ್. ನೀವೆಲ್ಲ ಯಾರ ಬಗ್ಗೆ ಇಷ್ಟೊಂದು ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ? ಯಾರ ಬಗ್ಗೆನಾ? ಇದಾನಲ್ಲ ಅವನು ಕಾಲೇಜ್ ಕುಮಾರನಾ? ಅವನು ಬದಲಾಗಲ್ಲ ಬಿಡಿ. ಅಭಿ, ಯಾಕೆ ಅಳ್ತಾ ಇದ್ಯಾ? ಏನಾಯ್ತು? ಏನೇ ಹೆಲ್ಪ್? ಹುಡುಗಿರು ಅಂತ ಕಣ್ಣೀರ್ ಹಾಕಿದ್ರೆ ಬಂದ್ಬಿಡ್ತೀರಾ ಅಲ್ಲ ಬಕೆಟ್ ಇಟ್ಕೊಂಡು? ಹೋಗ. ಏನು ಮೇಡಮ್ದು? ಮ್ಯಾಥ್ಸ್ ಪ್ರಿಪೇರ್ ಆಗಿಲ್ಲ ಅಂತ ಮೇಡಮ್ ಫುಲ್ ಡರ್ ಆಗಿದ್ದಾರೆ ಅನ್ಸುತ್ತೆ. ಹಾಯ್, ನಮ್ ಬಾಸ್ ಆಂಜನೇಯ ನನ್ನ ತಾಯ್ತ ಕಟ್ಟಿದ್ರೆ ಆಯ್ತು, ಯಾಕೆ ಭಯ ಪಡ್ಕೋತ್ಯಾ? ನಾನೇನಾದ್ರೂ ಈ ಸತಿ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ನನಗ್ ಮದ್ವೆ ಮಾಡಿಸ್ಬಿಡ್ತಾರೆ. ಪ್ಲೀಸ್ ಏನಾದ್ರು ಮಾಡ್ರೆ. ಹೆದರ್ಕೋಬೇಡ್ವೆ, ಕ್ವಶನ್ ಪೇಪರ್ನೇ ಡೀಲ್ ಮಾಡಿದ್ರೆ ಆಯ್ತು. ಕ್ವಶನ್ ಪೇಪರಾ? ಯಾರೇ ಡೀಲ್ ಮಾಡ್ತಾರೆ? ನಮ್ಮ ಅಣ್ಣ ಹೇಳ್ತಿದ್ದ, ವಿಜಯನಗರದಲ್ಲಿ ಯಾರೋ ಕುಮಾರ್ ಅಂತ ಇದಾನಂತೆ, ಅವನು ಈ ತರದ್ ಕೆಲ್ಸ ಎಲ್ಲ ಮಾಡ್ತಾನಂತೆ. ಅಯ್ಯೋ, ಅವನ್ ಯಾರು ಗೊತ್ತಿಲ್ಲ, ಬರೀ ರೋಲ್ ಕಾಲ್ ಮಾಡ್ಕೊಂಡು ಎಲ್ಲಾರ್ಗು ಯಾಮಾರ್ಸ್ಕೊಂಡಿರ್ತಾನೆ. ಸರಿ ಇಲ್ಲ ಕಣೆ ಅವನು. ಪ್ರಿನ್ಸಿ ಮಗ್ಲತ್ರನೇ ಪಾಸ್ ಮಾಡ್ತೀನಿ ಅಂತ ಕಾಸು ಇಸ್ಕೊಂಡವನಂತೆ ಅಂತವನು. ಕೇಳಿ ಅವನು. ರಿಯಲಿ ವೆರಿ ಇಂಟ್ರೆಸ್ಟಿಂಗ್. ನಡೀರೆ ಅವನ್ನ ಮೀಟ್ ಮಾಡೋಣ. ಯಾವುದು? ಮ್ಯಾಥ್ಸ್. 10,000 ಆಗುತ್ತೆ. 2,000 ರೂಪಾಯಿಗೆ ಆಗಲ್ವಾ? 20,000 ಆಗುತ್ತೆ. ಸರಿ 10,000ನೇ ಓಕೆ. ಅಡ್ವಾನ್ಸ್ ಎಲ್ಲ ಏನಿಲ್ಲ, ಫುಲ್ ಪೇಮೆಂಟ್. ಅದು ಪೇಪರ್ನ ಮನೆಗೆ ತಂದ್ಕೊಡ್ತೀರಾ ಅಲ್ವಾ? ನೀನೇ ಪಿಜ್ಜಾ ಆರ್ಡರ್ ಮಾಡಿದ್ಯಾ ಮನೆಗೆ ತಂದ್ಕೊಡಕ್ಕೆ? ಸಾಯಂಕಾಲ 7 ಗಂಟೆಗೆ ಫೋನ್ ಮಾಡ್ತೀನಿ, ಬಂದು ಕಲೆಕ್ಟ್ ಮಾಡ್ಕೋ. ಅಲ್ಲ, ಇಷ್ಟು ವಯಸ್ಸಾಯ್ತು ನಿಮ್ಗೆ, ಒಬ್ಬನಿಗಾದ್ರೂ ಜನರಲ್ ನಾಲೆಜ್ ಇಲ್ವಲ್ಲೋ? ಈಗ ಅಭ್ಯಾಸ ಇದನ್ನೇನು ಕುಡಿತಾರೆ ಗೊತ್ತಾ? ಲೇ, ಇದರಲ್ಲಿ ವಿಟಮಿನ್ B1, B2, B6 ಇದೆ. ಹಾರ್ಟ್ ಪ್ರಾಬ್ಲಮ್ ಇದ್ರೆ ಇದನ್ನ ಬಿಟ್ಕೊಂಡ್ರೆ ಹಾರ್ಟ್ ನ ಕ್ಲೀನ್ ಮಾಡುತ್ತೆ. ಬುದ್ಧಿ ಕಮ್ಮಿ ಇದ್ರೆ ಲಿವರ್ ಇಂದ ಬ್ರೈನ್ ಹೋಗಿ ಬ್ರೈನ್ ನ ಕ್ಲೀನ್ ಮಾಡುತ್ತೆ. ಕಿಡ್ನಿಲಿ ಸ್ಟೋನ್ ಇದ್ರೆ ಒಳಗೋಗಿ ಕ್ಲೀನ್ ಆಗಿ ಕ್ಲೀನ್ ಮಾಡಿ ಉಚ್ಚ ಕ್ಲೀನ್ ಆಗಿ ಬರತ್ರ ಮಾಡುತ್ತೆ. ಒಳ್ಳೆ ನಿದ್ರನೂ ಬರ್ಸತ್ತೆ. ರಮ್, ಬ್ರ್ಯಾಂಡಿ, ಡ್ರಿಂಕ್ಸ್ ಅಂದ್ರೆ ವಿಸ್ಕಿ ಕಣ. ಬಾಬಾ ಕುಮಾರ, ಏನಪ್ಪ ಸಮಾಚಾರ? ಎಲ್ಲ ಕೆಲಸ ಮುಗಿತೇನೋ? ಏನ್ ತಗೊಂತೀಯಾ? ಲೇ ಕುಮಾರನಿಗೆ ಮಾಮೂಲೊಂದು ಫುಲ್ಲು. ಮೊನ್ನೆ ಬಿಲ್ ಲೆಕ್ಕ ತೆಗೆದೆ, ಎಲ್ಲ ಸೇರಿಸಿದ್ರೆ 2,300 ಆಗಿದೆ. ಇವನ್ ನಮ್ಮ ಹತ್ರ 100 ರೂಪಾಯಿ ಎಕ್ಸ್ಟ್ರಾ ತಗೊಂಡಿದ್ದಾನೆ. ನಿಂದು ಬಿಡು ಕುಮಾರ, ಒಲವೇ ಜೀವನದ ಲೆಕ್ಕಾಚಾರ. ನಂದು ಬಿಡು, ನನ್ನ ಮಗ ಕ್ಯಾಲ್ಕುಲೇಟರ್. ಅವನು ಒಂಥರ ಈ ಲೋಕಲ್ ಆರ್ಯಭಟ ಇದ್ದಂಗೆ. ದಟ್ಸ್ ಬೀನ್ ಟೇಕನ್ ಕೇರ್ ಆಫ್. ನೋ ಡೋಂಟ್ ವರಿ, ಇಟ್ಸ್ ಆಲ್ ರೈಟ್. ನನ್ನ ಮಗ ಇಂಗ್ಲಿಷ್ ಮಾತಾಡೋದನ್ನ ಯಾವತ್ತಾದ್ರೂ ಕೇಳಿದ್ದೀರಾ? ಅಯ್ಯೋಯ್ಯೋ, ಕೇಳಿದ್ದೀನಪ್ಪ. ಈ ಅಮೆರಿಕನ್ ಟ್ರಂಕ್ ಹಿಡ್ಕೊಂಡು ಓಡಬೇಕು, ಆ ಲೆವೆಲ್ಗೆ ಇಂಗ್ಲಿಷ್ ಮಾತಾಡ್ತಾನೆ. ಈ ಅಮೆರಿಕನ್ ಆಕ್ಸ್ಫರ್ಡ್ ಇಂಗ್ಲಿಷ್ ನ ನಾಳೆಗೆ ಆಮೇಲೆ ಕಥೆಕಾಳಿ ಆಡಿಸ್ತಾನಪ್ಪ, ಕಥೆಕಾಳಿ. ನನ್ನ ಮಗ ಲವ್ ಮಾಡಿ ಓಡೋಗ್ತೀನಿ ಅಂತ ಹೆದರ್ಸ್ತಾನೆ ಕಣೋ. ನಿನ್ನ ಮಗನ ಕರ್ಕೊಂಡೋಗಿ ಅವನ ಮಗನು ಕಾಲು ಕೆಳಗೆ ನುಗ್ಗಿಸೋ ದೇವ್ರಂತ ಮಗ ಕಣ ಅವನು. ಅವನಾಯ್ತು, ಅವನ ಕೆಲ್ಸ ಆಯ್ತು. ಅವನು ನಮ್ ಸರಸ್ವತಿನ ಲವ್ ಮಾಡ್ತಾನೆ. ಲೇ ಬುಕ್ ಕಣೋ, ಸರಸ್ವತಿ ಕಾಲೇಜ್ನು ಲವ್ ಮಾಡ್ತಾನೆ, ಅವ್ರ ಅಮ್ಮನ್ನು ಲವ್ ಮಾಡ್ತಾನೆ, ಅವ್ರ ಅಪ್ಪನ್ನು ಲವ್ ಮಾಡ್ತಾನೆ, ಪಕ್ಕದ ಮನೆಯವ್ರನ್ನು ಲವ್ ಮಾಡ್ತಾನೆ. ನಾನು ಹೊರಡ್ತೀನಿ, ಟೈಮ್ ಆಯ್ತು, ಅವಳು ಕಾಯ್ತಾ ಇರ್ತಾಳೆ. ಏನು ಪ್ರಾಬ್ಲಮ್? ಅದು ಸರ್, ನಾನು ಏನು ಓದಿದ್ದೀನೋ ಅದೇ ಬಂದ್ಬಿಟ್ಟಿದೆ. ಆ ಖುಷಿ ತಡೆಯಕ್ಕಾಗದೆ ಅಳ್ತಾ ಇದ್ದೀನಿ. ಚೆನ್ನಾಗಿ ಬರೆಯಮ್ಮ. ನೀನ್ ಯಾಕೆ ಅಳ್ತಾ ಇದ್ಯಾ? ನಾನು ಅದೇ
ಅದೇ ಪೇಪರ್ಗೆ ಪ್ರಿಪೇರ್ ಆಗಿದ್ದೆ ಕಣೆ, ಎಲ್ಲ ಹಾಳಾಗೋಯ್ತಲ್ಲ. ನಂಗೆಲ್ಲ ಮುಂಚೆನೆ ಗೊತ್ತಿತ್ತು. ನಾ ಅನ್ಕೊಂಡಂಗೆ ಮಾಡ್ದ ಲೋಫರ್ ನನ್ ಮಗ. ಹೇಳಿರ್ಲಿಲ್ಲ ನಾನು ನಿನ್ಗೆ? ಊರ್ಗೆ ನಾನು ಒಬ್ನೇ ವಿಲನಾ? ನಾನು ವಿಲನು. ಡಯಲ್ ಮಾಡ್ಕೊಡು. ಹಲೋ ಹಲೋ ಕುಮಾರ್, ಹಾ ಮರ್ಯಾದೆಯಿಂದ ದುಡ್ಡು ವಾಪಸ್ ಕೊಟ್ರೆ ಸರಿ. ನಾನು ಯಾರು ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ. ನೀನ್ ಎಲ್ಲಿದೆ ಅಂತ ಹೇಳು, ನಾ ಅಲ್ಲೇ ಬರ್ತೀನಿ. ಈ ಜಾಗಕ್ಕೆಲ್ಲ ಹೆಣ್ಮಕ್ಳು ಬರಬಾರ್ದಮ್ಮ. ಮ್ಯಾಟ್ರೇನ್ ಹೇಳು. ಹೆಣ್ಮಕ್ಳಂದ್ರೆ ಏನ್ ಅನ್ಕೊಂಡಿದ್ಯಾ? ಅತ್ಕೊಂಡ್ ಮನೆಗೆ ಹೋಗ್ತಾರೆ ಅಂತನಾ? ಅತ್ಕೊಂಡ್ ಮನೆಗೆ ಹೋಗಕ್ಕೆ ನಾನ್ ಲಕ್ಷ್ಮಿ ಫ್ಯಾನ್ ಅಲ್ಲ, ಪೂಲನ್ ದೇವಿ ಫ್ಯಾನ್. ಏಯ್, ಏನು ಅನ್ಕೊಂಡ್ಬಿಟ್ಟಿದ್ಯಾ? ಸಾರಿ ಬ್ರೋ, ನಿಮ್ ಕೈ ಮುಗ್ದು ಕೇಳ್ತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಸತಿ ನಾನು ಫೇಲ್ ಆದ್ರೆ ನಮ್ಮ ಮನೇಲಿ ನಂಗೆ ಮದ್ವೆ ಮಾಡಿಸ್ಬಿಡ್ತಾರೆ. ಇವಳು ಏನೇನು ಅಂದ್ಲು ಅಂತ ನೀವು ತಲೆ ಕೆಡ್ಸ್ಕೊಬೇಡಿ ಪ್ಲೀಸ್. ಇಂಥ ಟೈಮಲ್ಲಿ ನಮ್ಮ ಕೈ ಬಿಡಬೇಡಿ. ಸರಿ 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 ಏನಮ್ಮ? ತಲೆ ಮೇಲೆ ಕೈ ಪ್ರಮಾಣ ಮಾಡಿ ಹೇಳಿ ಸಿಗ್ತೀನಿ ಅಂತ. ಈ ಕೈಯಲ್ಲೆಲ್ಲ ಆಣೆ ಮಾಡಕ್ ಆಗಲ್ಲ. ಒಂದ್ ಕೆಲಸ ಮಾಡು, 8 ಗಂಟೆಗೆ ಗುಡ್ಡೇಂಜನ ಸ್ವಾಮಿ ದೇವಸ್ಥಾನ ಗೊತ್ತಲ್ವಾ, ಅಲ್ಲಿಗೆ ಬಂದ್ಬಿಡು. ನೀನ್ ಕೆಲಸ ಆಗತ್ತೆ, ಸರಿನಾ? ಹಲೋ ಹಲೋ ಹಲೋ, ಒಂದ್ ನಿಮಿಷ. ಹಂಗೆ ಬರ್ತಾ ಆ ಪೂಲನ್ ದೇವಿ ಇದ್ದಾಳಲ್ಲ, ಅವಳು ಕರ್ಕೊಂಬ. ಏನನ್ನೇ? ಪೂಲನ್ ದೇವಿನೂ ಕರ್ಕೊಂಬಾ ಅಂದ. ಪೂಲನ್ ದೇವಿನಾ? ನನಗೆ ಯಾಕೋ ಅವ್ನು ಇವತ್ತು ಕೈ ಕೊಡ್ತಾನೆ ಅನಿಸ್ತದೆ ಕಣೆ. ಅವನಿವತ್ತು ಬರ್ಲಿಲ್ಲ ಅಂದ್ರೆ ನಾಳೆ ನಡೆಯೋ. ಏನಾಯ್ತು? ವಿಲನ್ ಬಂದ. ಏನಮ್ಮ ಕನ್ಯಾಮಣಿಗಳು, ಟೈಮಿಗೆ ಸರಿಯಾಗಿ ಬಂದ್ಬಿಟ್ಟಿದ್ದೀರಾ? ಮೊದಲು ದುಡ್ಡು ವಾಪಸ್ ಕೊಡು, ಜಾಸ್ತಿ ಮಾತಾಡ್ಬೇಡ. ಸರ್ ಅದು ನಿಮ್ಮಪ್ಪ ಮದುವೆ ಮಾಡ್ಬಿಡ್ತಾನೆ ಅಷ್ಟೇ ತಾನೆ? ಅದನ್ನೇ 100 ಸಲ ಹೇಳ್ಬೇಡ. ಕುಮಾರಣ್ಣ ಬಂದ ನೋಡು ನಿಮ್ ಪಾಲಿನ ಭಗವಂತ. ಏನ್ ಕುಮಾರಣ್ಣ ಎಲ್ಲಂದ್ರಲ್ಲಿ ಡೀಲ್ ಇಟ್ಕೊಂಡ್ಬಿಡ್ತೀಯ? ದೇವಸ್ಥಾನ ಅನ್ನೋದು ನೋಡ್ದೆ. ನಾನಲ್ಲ, ಇವಳು. ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಅಪ್ಪಾಜಿ ಒಳಗೇನ್ ಬರ್ದೋಳು ನೋಡು. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹುಷಾರಿಲ್ಲದ ತಾಯಿ, ಕುಡುಕ ತಂದೆ, ಕೆಲಸವಿಲ್ಲದ ಅಣ್ಣ ಹಾಗೂ ಬುದ್ಧಿಮಾಂದ್ಯ ಆಪ್ತ ಗೆಳತಿ, ಎಲ್ಲರ ಹೊಣೆ ನನ್ನ ಮೇಲಿದೆ. ನಾನು ಒಬ್ಬನನ್ನು ನಂಬಿದ್ದೆ, ಅವನು ಕೊನೆಗೂ ಕೈ ಕೊಟ್ಟ. ಇನ್ನು ನೀವೇ ಗತಿ, ಪ್ಲೀಸ್ ನನ್ನನ್ನ ಪಾಸು ಮಾಡಿ. ತಗ ಬರೆಯಮ್ಮ. ನಿಮ್ಗೇನ್ ಬೇಕು ಆರ್ಡರ್ ಮಾಡ್ಕೊಳ್ರಿ. ಏನು ಕಾಫಿ ಡೇ ಕರ್ಕೊಂಬಂದಿದ್ಯಾ? ಏನ್ ಬೇಕು ಆರ್ಡರ್ ಮಾಡ್ಕೊಳ್ಳಿ ಅಂತ. 2 ಕಾಫಿ ಕೊಡಮ್ಮ. ಕಾಫಿ ಡೇಗಿಂತ ಕಾಫಿ ಸೂಪರ್ ಆಗಿರುತ್ತೆ, ಕುಡೀರಿ. ಚಿಯರ್ಸ್. ಚಿಯರ್ಸ್ ಬೇರೆ. ನಿಂಗ್ ಲೈಫಲ್ಲಿ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ವಾ? ನೀ ಇರೋದ್ ಹಿಂಗೇನಾ? ನಾನಿರೋದೇ ಹಿಂಗೆ, ನನ್ ಜೊತೆಲಿರೋರು ಹಿಂಗೆ. ನನ್ನನ್ನ ಜನ ಹಿಂಗೆ ಇಷ್ಟಪಡ್ತಾರೆ. ನನ್ನ ಮುಖವಾಡ ಹಾಕೊಂಡೆಲ್ಲ ಬದುಕಕ್ ಬರಲ್ಲ. ಯಾರೋ 4 ಜನ ನನ್ನ ವಿಲನ್ ಅಂತ ಹೇಳ್ಕೊಂಡು ಓಡಾಡ್ತಾರೆ. ನಾನ್ ಯಾಕೆ ಬೇಜಾರ್ ಮಾಡ್ಕೊಳ್ಳಿ? ಮಚ್ಚಾ, ನಾಳೆ ಗಣೇಶ ಸೆಟಪ್ ಅಲ್ಕಣೋ ಫಿಕ್ಸು. ಪೇಪರ್ ರೆಡಿ ಮಾಡಿದ್ದೀನಿ. ಹಾ ಓಕೆ. ಇಲ್ಲೇನ್ ಸ್ಕ್ವಾಡ್ ಬರ್ತಾರಮ್ಮ, ಕರೆಕ್ಟ್ ನೋಡ್ಕೊಂಡು ಬರೀಮ್ಮ ಬೇಗ ಬೇಗ. ಆಯ್ತಾಯ್ತು ಸರ್, ಮುಗೀತು. ಕೊಡಮ್ಮ. ಕೊಡಪ್ಪ. ನಾಳೆ ಸಿಗೋಣ. ಅಣ್ಣ, ಅದು ಟೈಮ್ ಆಗಿದೆ ಅಲ್ವಾ, ಸ್ವಲ್ಪ ಡ್ರಾಪ್ ಮಾಡ್ತೀರಾ? ಸುಮ್ಮನೆ. ಇದು ಬೇರೆ ಹೊಸ ಡ್ಯೂಟಿನಾ? ಪ್ಲೀಸ್. ಇಲ್ಲ ಇಲ್ಲ ಇಲ್ಲ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇದೇ ನಮ್ಮನೆ. ಅಮ್ಮ ದೇವ್ರ ಕೊಟ್ಟ ತಂಗಿ, ಇದು ಮನೆ ಅಲ್ಲ, ಬ್ಯಾಂಕು. ಸರಿಯಾಗಿ ಅಂದ್ರೆ ಇದ್ರ ಹಿಂದ್ಗಡೆನೆ ನಮ್ಮನೆ. ಅಣ್ಣ ಅಂತೀರಾ? ಮನೆ ತೋರ್ಸಕ್ಕೆ ಯಾಕಮ್ಮ ಭಯ ಪಡ್ತೀರಾ? ಹುಡುಗರ್ನು ನಂಬೇಕಮ್ಮ. ಸರಿ ಅಣ್ಣ, ಬಾಯ್. ಹುಷಾರು. ಬಾಯ್ ಕಣೆ. ಬಾಯ್. ನಿಮ್ದಲ್ಲಿ ಮನೆ ಲೈಬ್ರರಿನಾ ಪಬ್ಬಾ? ಪಬ್ಬು ಲೈಬ್ರರಿ ಅಲ್ಲ, ನಮ್ದು ಮನೆನೆ. ನಡಿ. ನಿಲ್ಸಿ ನಿಲ್ಸಿ, ಗಾಡಿ ಸೈಡ್ಗಾಕಿ. ಏನ್ರಿ ನಿಮ್ಮ ಹೆಸರು? ಕುಮಾರ್ ಅಂತ. ಏನಾದ್ರೂ ತಗೊಂಡಿದೀಯಾ? ತಗೊಂಡಿದ್ದೀನಿ. ಇರು ಬಂದೆ. ಮೊದ್ಲೇ ಹೇಳ್ಬಾರ್ದಾ? ಇವಾಗ ಏನ್ ಮಾಡ್ತೀಯಾ? 10 ಸೆಕೆಂಡ್ ಓದಿ. ಇನ್ನೊಂದ್ಸರಿ ಓದಿ. ನಿಜ ಹೇಳಯ್ಯ, ಏನಾದ್ರು ತಗೊಂಡಿದ್ಯಾ? ಸತ್ಯವಾಗ್ಲೂ ತಗೊಂಡಿದ್ದೀನಿ ಸರ್. ಏನ್ರಿ ನಿಮ್ ಪ್ರಾಬ್ಲಮ್? ಸರ್, ಇವ್ರು ನೋಡ್ರೆ ತಗೊಂಡಿದ್ದೀನಿ ಅಂತ ಹೇಳ್ತಾವ್ರೆ. ಈ ಮಿಷಿನ್ ಬೇರೆ ಕೆಟ್ಟ ಕೂತೈತೆ, ರೀಡಿಂಗ್ ತೋರಿಸ್ತಾ ಇಲ್ಲ ಸರ್. ಏನಪ್ಪ ತಗೊಂಡಿದ್ಯಾ ಇಲ್ವಾ? ತಗೊಂಡಿದ್ಯಾ ಅಂದ್ರು. ತಗೊಂಡಿದ್ದೀನಿ ಸರ್. ಮನೆಗೆ ಹೋಗಿ ಕುಡಿತೀನಿ. ನಿಮ್ಗೆ ಏನಾದ್ರು ಪ್ರಾಬ್ಲಮಾ? ರೀ ಏನ್ರಿ ಯಾವಾಗ್ಲೂ ಇಂಥ ವೇಸ್ಟ್ ಕೇಸ್ ಹಿಡಿತೀರಾ? ಸುಮ್ಮನೆ ನನ್ನ ಟೈಮ್ನು ವೇಸ್ಟ್ ಮಾಡ್ತೀರಾ? ನಡೀರಿ ಸರ್, ಏನೋ ಮಿಸ್ಟೇಕ್ ಆಗೋಯ್ತು. ಏನ್ ಯಾವಾಗ್ಲೂ ಪಾಕೆಟ್ ಅಲ್ಲಿ ಬಾಟ್ಲ್ ಇಟ್ಕೊಂಡೆ ಓಡಾಡ್ತಿರ್ತೀಯಾ? ಆಕ್ಚುಲಿ ನನಗಲ್ಲ, ನನ್ನ ಬ್ಯಾಚ್ಮೇಟ್ ಒಬ್ಬ ಇದ್ದಾನೆ, ಅವ್ನಿಗೆ ತಗೊಂಡೆ ಅಷ್ಟೇ. ಓ, ದಿನ ಕುಡಿತೀರಾ? ಕುಡಿಯೋ ಹುಡುಗರು ಕಂಡ್ರೆ ನಿಮ್ಗೆ ಇಷ್ಟ ಆಗಲ್ವಾ? ಹಾಗೇನಿಲ್ಲ, ಹುಡುಗ್ರನ್ ಮೇಲೆ ಕುಡಿಯೋದು, ಸಿಗರೇಟು ಇದೆಲ್ಲ ಇರ್ಬೇಕು. ಇಟ್ಸ್ ಓಕೆ. ನಮ್ಮ ಮನೆ ಇನ್ನು ಮುಂದೆ.
ಇಷ್ಟೊತ್ತಲ್ಲಿ ಮನೆ ಮುಂದೆ ಬಿಟ್ರೆ ನೋಡಿದವ್ರು ಏನು ಅನ್ಕೊಳ್ಳಲ್ಲ. ಇಂಥ ಒಳ್ಳೆ ಬುದ್ಧಿ ಬೇರೆ ಇದೆಯಾ? ಬೇರೆ ಇನ್ನೇನಾದರೂ ಹೇಳಬೇಕಿತ್ತಾ? ಏನೂ ಇಲ್ಲ. ಓಕೆ ಬಾಯ್. ನಾಳೆ ಸಿಗಕ್ಕಾಗತ್ತಾ? ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಅದೇ ನಾನು ಏನೋ ಮಿಸ್ಸಿಂಗ್ ಅನ್ಕೊಂಡೆ. ಬೈಕ್ ಬೇರೆ ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಕೀ ತಿರುಗಿಸಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ.